नसीमा बानू, मोमिता मजीद, अल्हम्दुलिल्लाह हमारे इदारे में बरादरान वतन वो भी सीख रहे हैं। बानू प्रिया टेलरिंग का शौक डालना चाह रहे हैं, उसके लिए अगर सहूलतें पैदा फरमा, मौला हमारे इस इदारे की खिदमत को बेइंतहा कबूल फरमा, मौला उनके लिए भी आसानियाँ पैदा फरमा। ಸರ್ಕಾರಗಳು ಮಹಿಳಾ ಸಬಲೀಕರಣದ ಬಗ್ಗೆ 108 ಮಾತುಗಳನ್ನು ಆಡ್ತಾರೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಮಾತ್ರ ಕನಸಿನ ಮಾತು. ಆದರೆ ಇದಕ್ಕೆ ವ್ಯತಿರಿಕ್ತ ಅನ್ನೋ ಹಾಗೆ ಸಫಾ ಬೈತುಲ್ ಮಾಲ್ ಒಂದು NGO, ಈ NGO 100ಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಮುಂದಾಗಿದೆ. ಸ್ವತಃ ಸಂಪೂರ್ಣ ಖರ್ಚಿನಿಂದ 1 ವರ್ಷದವರೆಗೆ ತರಬೇತಿಯನ್ನು ನೀಡಿ, ಅಂದರೆ ಹೊಲಿಗೆಯ ತರಬೇತಿಯನ್ನು ನೀಡಿ ಅವರಿಗೆ ತಮ್ಮ ಕಾಲಿನ ಮೇಲೆ ನಿಲ್ಲುವಂತೆ ಮಾಡಿದೆ. ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಈ ಸಂಸ್ಥೆಯಲ್ಲಿ ಕಲಿತಂಥ ಒಂದಷ್ಟು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಏನೆಲ್ಲ ಕಲ್ತಿದ್ದಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣಂತೆ. ನಮಸ್ತೆ ಮೇಡಮ್, ಈಗ ಸಫಾ ಬೈತುಲ್ ಮಾಲಿಂದ ನೀವೇನು ಟ್ರೈನಿಂಗ್ ಪಡ್ಕೊಂಡಿದ್ದೀರಾ, ಇದರಿಂದ ನಿಮಗೆ ಏನು ಲಾಭ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ತುಂಬ ಕಷ್ಟದಲ್ಲಿದ್ವಿ ಸರ್. ನಮಗೆ ಸಫಾ ಬೈತುಲ್ ಮಾಲ್ನಿಂದ ಸಭಾ ಮ್ಯಾಮ್ ಅನ್ನೋರು ಕಲಿಸ್ಕೊಟ್ಟಿದ್ದಾರೆ. ನಮಗೆ ಮಿಷಿನ್ ಹೊಡೆಯೋಕ್ಕೂ ಬರ್ತಾ ಇರಲಿಲ್ಲ, ಅವ್ರು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ನಮಗೆ. ಇವಾಗ ಚೆನ್ನಾಗಿ ದುಡಿಮೆನೂ ಆಗ್ತಾಯಿದೆ, ಚೆನ್ನಾಗಿ ದುಡಿತಾ ಇದ್ದೀವಿ ಸರ್. ನಾವು ಏನೇನೆಲ್ಲ ಕಲ್ತ್ರಿ, ನಿಮ್ಮ ಪರಿಸ್ಥಿತಿ ಹೇಗಿತ್ತು, ಇವಾಗ ಹೇಗಾಗಿದೆ, ಈ ಕಾರ್ಯಕ್ರಮದಲ್ಲಿ ನಿಮಗೇನು ಲಾಭ ಆಯಿತು? ನಾವಿಲ್ಲಿ ಸೇರಿದಾಗ ತುಂಬ ಕಷ್ಟದಲ್ಲೇ ಇದ್ವಿ. ಇವಾಗ ನಮಗೇನು ಬರ್ತಾ ಇದ್ದಿಲ್ಲ ಸರ್. ಇವರು ಸಫಾ ಬೈತುಲ್ ಮಾಲಲ್ಲಿ ಸಭಾ ಮ್ಯಾಮ್ ಅನ್ನೋರು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಬ್ಲೌಸಿಂದ ಹಿಡ್ದು ಫ್ರಾಕ್ ಅದೆಲ್ಲ ಹೊಲಿತೀವಿ, ಡ್ರೆಸ್ ಎಲ್ಲ ಹೊಲಿತೀವಿ. ಇವಾಗ ದುಡಿತಾ ಇದ್ದೀವಿ, ನಮ್ಮ ಸ್ವಯಂ ಇಚ್ಛೆಯಿಂದ ದುಡಿತಾ ಇದ್ದೀವಿ ಸರ್. ಒಟ್ಟು ಏನಂತ ಹೇಳಿದ್ರೆ ಕೇವಲ ಒಂದು ಕೋಮಿದ ವರ್ಗದ ಜನರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಸೇರಿಕೊಂಡು ಒಟ್ಟಾರೆ ಹೇಳ್ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಇನ್ನೊಂದಷ್ಟು ಜನ ಮಹಿಳೆಯರಿದ್ದಾರೆ. ಮೇಡಮ್, ನಿಮ್ಮ ಹೆಸರು ಹೇಳಿ, ನೀವು ಏನು ಕಲ್ತಿದ್ದೀರಾ, ಇದರಿಂದ ಏನು ಲಾಭ ಆಗಿದೆ ಅಂತ ಹೇಳಿ. ನನ್ನ ಹೆಸರು ಶ್ರುತಿ. ನನಗೆ ಏನು ಬರ್ತಿರ್ಲಿಲ್ಲ ಹೊಲಿಗೆಗೆ, ಮಿಷಿನ್ ತುಳಿಯೋಕ್ಕೂ ಬರ್ತಿದ್ದಿಲ್ಲ. ಈಗೆಲ್ಲನೂ ಹೊಲಿತೀನಿ, ಪ್ರತಿಯೊಂದು ಬ್ಲೌಸಿಂದ ಹಿಡಿದು ಡ್ರೆಸ್ಸು, ಪೆಟಿಕೋಟು ಎಲ್ಲನೂ ಹೊಲಿತೀನಿ. ಬಟ್ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಕಟಿಂಗು ಮತ್ತು ಡ್ರಾಫ್ಟಿಂಗು ಮತ್ತು ಮೆಜರ್ಮೆಂಟ್ ತೊಗೊಳ್ಳೋದು ಸಹ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮುಂಚೆ ಯಾವ ಥರ ಇತ್ತು, ಇದು ಕಲಿತ ಮೇಲೆ ಇವಾಗ ಆರ್ಥಿಕವಾಗಿ ಏನಾದರೂ ಸಬಲೀಕರಣ ಆಗ್ತಾ ಇದ್ದೀರಾ, ಅಥವಾ ನಿಮ್ಮ ಸ್ವಂತ ಹೆಣ್ಮಕ್ಳು ಕೇವಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ ಸ್ವಂತ ನಿಲ್ಲುವಂಥದ್ದು ಏನಾದ್ರು ಆಗಿದೆ? ಇಲ್ಲ, ಆಗಿದೆ ಸರ್, ತುಂಬಾ ಆಗಿದೆ. ಮತ್ತು ನಾವು ತುಂಬ ಚೆನ್ನಾಗಿ ಹೊಲಿದಿದ್ದೀವಿ, ಮತ್ತು ಬೇರೆಯವ್ರ ಬಟ್ಟೆನೂ ಹೊಲ್ಕೊಟ್ಟಿದ್ದೀವಿ ಸರ್. ಸರ್, ಇಲ್ಲ ಏನು ಮನೆಯಲ್ಲಿ ಇದ್ದು ಕುತ್ಕೊಳ್ಳೋದು, ಅಲ್ಲೇ ಮನೆ ಕೆಲಸ ಎಲ್ಲ ಆಗ್ತಾಯಿತ್ತು. ಬಟ್ ಈಗ ಹೊರಗಡೆ ಬಂದು ನಾವು ಒಂದು ದುಡಿಯೋ ಥರ ನಾವು ಒಂದು ದುಡ್ದಿದ್ದೀವಿ ಅನ್ನೋದು ಮಟ್ಟಿಗೆ ಬೆಳೆದಿದ್ದೀವಿ ನಾವು. ನಮ್ಮ ಮೇಡಮ್, ಸಭಾ ಮೇಡಮಿಂದನೇ ನಮ್ಮದೆಲ್ಲ ಕಲಿತಿದ್ದು. 4 ತಿಂಗಳಲ್ಲಿ ಯಾರೂ ಅಷ್ಟು ಕಲಿತಾ ಇರ್ತಿಲ್ಲ. ಅಷ್ಟು ನಮಗೆ ಮೆಜರ್ಮೆಂಟ್ ಹೆಂಗೆ ತೊಗೊಳ್ಬೇಕು, ಹೆಂಗೆ ಇದು ಮಾಡಬೇಕು ಎಲ್ಲ ಕಲ್ತ್ಕೊಟ್ಟಿದ್ದಾರೆ ನಮ್ಮ ಸಭಾ ಮೇಡಮ್ ಇಲ್ಲಾರ್ನಗರಲ್ಲಿ. ಅಂದರೆ ನಿಮ್ಮ ಜೀವನದಲ್ಲಿ ಯಾವ ಥರದ ಅಂದರೆ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ ಮೇಲೆ ನಿಮ್ಮಲ್ಲಿ ಏನೆಲ್ಲ ಪರಿವರ್ತನೆಗಳಾಗಿದೆ? ಅಂದರೆ ಹಾಂ ಸರ್, ನಾವು ಎಲ್ಲದು ಹೊಲಿದಿದ್ದೀವಿ, ಎಲ್ಲರೂ ಮಾಡಿದ್ದೀವಿ. ಬೇರೆಯವ್ರದ್ದು ಹೊಲಿತಾ ಇದ್ದೀವಿ. ಈಗ ತುಂಬ ಇದರಿಂದ ಬಂದಿದ್ದೀವಿ ನಾವು. ಒಂದು ಮಟ್ಟಿಗೆ ಒಂದು ಮನೇಲಿ ಇದ್ದಿದ್ದು ನಾವು. ಈಗ ನಾವು ಹೊರಗಡೆ ಬಂದು ನಾವೇ ಒಂದು ದುಡಿಬೋದು ಅನ್ನೋದು ಮಟ್ಟಿಗೆ ನಾವು ಬೆಳೆದಿದ್ದೀವಿ ಈಗ. ನನ್ನ ಹೆಸರು ಸುಮಯ್ಯ ಬಾನು. ಇದು ಸಫಾ ಬೈತುಲ್ ಮಾಲಲ್ಲಿ ಇದೊಂದು ಪ್ರೋಗ್ರಾಮ್ಸ್ ಇಟ್ಟಿದ್ದಾಗ ನಾವು ಎಷ್ಟೋ ಒಂದು ಕೆಲಸವನ್ನು ಮಾಡ್ಕೊತಾ ಇದ್ದೀವಿ. ಇಲ್ಲಾಂದರೆ ಮನೆಯಲ್ಲೇ ಇದ್ವಿ. ನಮಗೆ ಹೊರಗೆ ಕೊಟ್ಟು ದುಡ್ಡು ಕೊಟ್ಟು ಹೊಲಿಸೋಕ್ಕೆ ಆಗ್ತಾ ಇರಲಿಲ್ಲ. ಇದು ಅವಕಾಶ ಮಾಡಿಕೊಟ್ಟಿದ ಮೇಲೆ ನಾವು ಸ್ವಲ್ಪ ಇಲ್ಲ, ಭಾಳ ಜಾಸ್ತಿನೇ ಕಲ್ತಿದ್ದೀವಿ. ನಮಗೆ ಮಿಷಿನ್ ತುಳಿಯೋಕ್ಕೂ ಬರ್ತಾ ಇರಲಿಲ್ಲ. ಈಗ ಏನೂ ಇಲ್ಲ, ಸ್ವಲ್ಪ ಚೆನ್ನಾಗಿ ಕಲ್ತಿದ್ದೀವಿ, ಹೊಲಿತಾ ಇದ್ದೀವಿ. ಏನೋ ಒಂದು ಮನೆಗೆ ಒಂದು ಪರಿಹಾರವನ್ನು ಆಗ್ತಾಯಿತಿ. ಯಾವುದೋ ಒಂಥರದಲ್ಲಿ ಸಣ್ಣ ಥರದಲ್ಲಿ ನೀವು ಮನೆಗೆ ಸಹಕಾರ ನೀಡ್ತಾ ಇದ್ದೀರಾ. ವೆಸ್ಟ್ ಬೆಂಗಾಲಿಂದ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲದೆ ಅನ್ಯ ರಾಜ್ಯಗಳಿಂದನೂ ಇಲ್ಲಿ ಬಂದು ಕಲ್ತಿದ್ದಾರೆ. ಅಂದರೆ ವೆಸ್ಟ್ ಬೆಂಗಾಲಿಂದ ಬಂದು ಇಲ್ಲಿ ಕಲ್ತಂಥವ್ರು ಇದ್ದಾರೆ. ಅವ್ರ ಹತ್ರ ನಾವು ಮಾತಾಡೋಣಂತೆ. आपको हिंदी ओके, आप बताइए, आप इधर आके क्या सीखा आपने, जो पहले घर में थे? पहले घर में जॉब था, मेरे को मशीन चलाना भी नहीं आता, मशीन भी नहीं था. इधर आके मैं सब कुछ सीख लिया, मैम के पास सीख लिया. मशीन भी मेरा अपना है. अभी घर में मोमिता माझी. कितने साल से इधर आके बसे? 1 साल. 1 साल से. नमस्ते. ಒಟ್ಟಾರೆ ಹೇಳೋದಾದರೆ ಏನು ಅಂತ ಹೇಳಿದ್ರೆ, ಕೇವಲ ಒಂದು ವರ್ಗಕ್ಕೆ ಅಲ್ಲದೆ ಎಲ್ಲ ವರ್ಗದ ಮಹಿಳೆಯರಿಗೂ ಎಲ್ಲರೂ ಮುಂದೆ ಬರಬೇಕು. ಎಲ್ಲ ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮ ಡಿಪೆಂಡೆನ್ಸಿ, ಇನ್ನೊಬ್ಬರ ಮೇಲೆ ತಮ್ಮ ಡಿಪೆಂಡೆನ್ಸಿನ ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ತಾವು ಮುಂದೆ ಬರಬೇಕು ಅನ್ನೋದಕ್ಕೆ ಸಫಾ ಬೈತುಲ್ ಮಾಲ್ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 1 ವರ್ಷದಿಂದ ಇವರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಇವರಿಗೆ ಅವರ ಕಾಲ ಮೇಲೆ ಅವರಿಗೆ ನಿಲ್ಲುವಂತೆ ಮಾಡಿದೆ. ಈ ವಿಚಾರದಲ್ಲಿ ಮತ್ತೆ ಯಾರಾದರೂ ಮಾತಾಡೋರು ಸಿಕ್ಕಿದ್ರೆ ಅವ್ರ ಹತ್ರ ನಾವು ಮಾತಾಡೋಣಂತೆ. ಮೇಡಮ್, ನೀವು ಏನು ಕಲ್ತಿದ್ದೀರಾ, ಈ ಕಾರ್ಯಕ್ರಮದಿಂದ ನಿಮಗೇನು ಅನುಕೂಲ ಆಗಿದೆ? ನಮಸ್ತೆ ಸರ್, ನಾವು ಇದರಿಂದ ಬರ್ತಿರೋದು, ಚಿರಾಳ್ ಕಪ್ಪಿಂದ ಬರ್ತಿರೋದು. ಸಭಾ ಮೇಡಿಂದ ಚೆನ್ನಾಗಿ ಕಲಿತಾ ಇದ್ದೀವಿ ನಾವು.
ಕುಂದನಿಂದ ಕಲಿತಾ ಇದ್ದೀವಿ. ಇವತ್ತು ನಾವು ಮಟ್ಟಿಗೆ ಬಂದಿರೋದಂದರೆ ಇವತ್ತು ನಾವು ಕಾಲ ಮೇಲೆ ನಿಂತಂಗೆ ಆಯ್ತು. ಇವತ್ತು ಮಿಷಿನಿಗೆ ತೊಡ್ಯಕ್ಕೆ ಬರ್ತಿದ್ದಲ್ಲ ನಮಗೆ. ಇವತ್ತು ನಾವೊಂದು ಬೇರೆಯವ್ರದ್ದು ಬಟ್ಟೆ ಹೊಲಿತೀವಿ, ನಮ್ಮದು ಸ್ವಂತ ಕಾಲ ಮೇಲೆ ನಿಂತಂಗೆ ಆಯ್ತು ಸರ್. ಇವತ್ತು ಒಂದು ತಿಂಗಳಿಗೆ ಅಂದಾಜಲ್ಲಿ ಒಂದು ತಿಂಗಳಿಗೆ ನೀವು ಎಷ್ಟು ದುಡಿಮೆ ಮಾಡ್ಕೋಬೋದು ಅನ್ನೋದೊಂದು ನಿಮಗೆ ಅಂದಾಜಿದೆ? ಮಾಡ್ಬೋದು ಸರ್, ಹೊಲಿಬೋದು. 1,000 2,000 ಹಂಗೆ ಹೊಲಿಬೋದು ಸರ್. 4-5 ಸಾವಿರ ದುಡಿಬೋದು ಸರ್, ಪರವಾಗಿಲ್ಲ. ಮ್ಯಾಮು ಚೆನ್ನಾಗಿ ಕಲಿಸ್ರು ನಮಗೆ. ಇವ್ರು ಇಲ್ಲಿಂದ ಇಲ್ಲ, ಸಿರಾಳ್ಕೊಪ್ಪಿಂದ ಬರ್ತೀನಿ, ಅಲ್ಲಿಂದ ಬಂದು ಕಲಿತಾ ಇದ್ದೀವಿ ನಾವು. ಬಸ್ಸಿಗೆ ಬರಬೇಕು, ಹೋಗಬೇಕು. ತುಂಬ ಧನ್ಯವಾದಗಳು ಸರ್. ಇನ್ನು ಇಷ್ಟು ಜನ ಮಹಿಳೆಯರಿಗೆ ಕಲಿಸಿದಂಥ ಟೀಚರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವ ಹೇಗಿತ್ತು, ಅವರಿಗೆ ಈ ಏನೂ ಗೊತ್ತೇ ಇಲ್ಲದೆ ಅವರಿಗೆ ಕೆಲಸ ಕಲಿಸ್ಬೇಕಾದ್ರೆ ಹೇಗಾಯಿತು, ಏನು ಅನುಭವ ಆಯಿತು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ತಮ್ಮ ಪರಿಚಯ ಮಾಡ್ಕೊಳ್ಳಿ. ತಾವು ಹೇಳ್ಕೊಡ್ಬೇಕಾದ್ರೆ, ಇಷ್ಟು ಜನರಿಗೆ ಹೇಳ್ಕೊಡ್ಬೇಕಾದ್ರೆ ಯಾವ ಥರದ ಕಷ್ಟ ಆಯಿತು ಅಥವಾ ಏನು ಅನುಭವಗಳಾದವು ನಿಮಗೆ? ಮೈ ನೇಮ್ ಇಸ್ ಶಾಹಿಬಾ ಖಾನಮ್. ನಾನು ಇಲ್ಲಿ ಬಂದರೆ ಸ್ವಲ್ಪ ಜನಕ್ಕೆ ಮಿಷಿನ್ ಇದು ಹೊಡೆಯೋಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಜನಕ್ಕೆ ಏನು ಸ್ಟಿಚ್ ಮಾಡೋಕ್ಕೆ ಬರ್ತಾ ಇಲ್ಲ, ಆಮೇಲೆ ಸ್ವಲ್ಪ ಜನಕ್ಕೆ ಡ್ರಾಫ್ಟಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಸಭಿ ಹಾಕೋ जब मैं सिखाती थी ना, इन्हों इंटरेस्ट लेको सीखते थे. मैम ऐसा क्या, हमें कुछ आगे बढ़ना, कुछ करना, हमें कुछ एक ले दुकान खोलनी, एक ले स्टिच करती घर में. उन्होंने आको बोलती मैम हमें ऐसा पैसे लिए, ऐसा कमाए, मैम हमें इतने पैसे लिए. जब हम ना खुशी होती, वो प्राउड फील होता, वो कुछ हमें कुछ सिखाने के होते हुई ना बोल को. और मेरे स्टूडेंट्स बहुत मन से ये करती समझती. उन्होंने आको खुद मैम ऐसा सीना जो फ़ोन में कर ले का कुछ सीती. मैम नहीं मैम ऐसा सीखो, मुझे ऐसा सीखो. उन्होंने आगे बढ़ का को मेरे पास पूछती हैं. मुझे बहुत खुशी होती है. मेरे स्टूडेंट्स बहुत अच्छे. ಒಟ್ಟಾರೆ ಏನು ಕಲಿತಂಥವರು ಮಾತ್ರವಲ್ಲದೆ ಕಲಿಸಿದವರು ಕೂಡ ಈ ಕಾರ್ಯಕ್ರಮದಿಂದ ಸಂತೋಷಪಟ್ಟಿದ್ದಾರೆ. ಸರ್ ನಾನು ಕಲಿತಾ ಇದ್ದೀನಿ ಸರ್. ಅಂದರೆ ಈಗಿನ ಜನ್ರೇಷನಲ್ಲಿ ಒಂದು ಸ್ಟಿಚ್ ಮಾಡಿಸ್ಬೇಕು ಅಂತಂದ್ರೂ ತುಂಬ ನನ್ನ ಅಮೌಂಟ್ ನಾನು ತುಂಬ ಸೇವಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಇನ್ನೂ ಕಲಿಬೇಕು, ಮನುಷ್ಯನಿಗೆ ಕಲಿಯೋದು ಇನ್ನೂ ತುಂಬ ಇರುತ್ತೆ. ಇದತ್ತೆ ಕಲ್ತೀವಿ ಅಂತ ಹೇಳೋಕ್ಕಾಗಲ್ಲ, ತುಂಬ ಇರುತ್ತೆ ಕಲಿಯೋದು. ಸೊ ಕಲಿತಾನೆ ಇರ್ತೀನಿ. ಅಂದರೆ ನನ್ನ ಸೇವಿಂಗ್ಸ್ ನಾನು ಮಾಡ್ಕೋಬೋದು ಅಂತ ಹೇಳ್ತೀನಿ ಸರ್. ಈಗ ಎಷ್ಟು ದಿವಸದಿಂದ ಕಲಿತಾ ಇದ್ದೀರಾ? ಕಲೀಲಿಕ್ಕಿಂತ ಮುಂಚೆ ನಿಮಗೆ ಹೇಗೆ ಅನಿಸ್ತಿತ್ತು? ಕೆಲಸ ಸ್ವಂತ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಾಲ ಮೇಲೆ ನೀವು ನಿಂತಂಗೆ ಆಗ್ತಾ ಇದೆ. ಹೌದು. ಇದ್ರ ಬಗ್ಗೆ ನಿಮ್ಗೆ ಏನಂತ ಫೀಲ್ ಆಗುತ್ತೆ? ಅಂದರೆ ಸರ್ ನಾವು ಬೇರೆ ಹತ್ರ ಸ್ಟಿಚ್ ಮಾಡಿಸೋದಕ್ಕೂ ನಮಗೆ ನಾವೇ ಮಾಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಬೇರೆ ಹತ್ರ ಮಾಡಿಸಿದ್ರೆ ಅಯ್ಯೋ ನಮ್ಮ ಸೇವಿಂಗ್ಸ್ ದುಡ್ಡು ಕಳ್ಕೊಂಡ್ವಲ್ಲ ಅಂತ ಅನಿಸುತ್ತೆ. ಬಟ್ ನಾವೇ ಹೊಲ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಯಾರು ಕೇಳಿದ್ರೆ ನಾನೇ ಹೊಲ್ಕೊಂಡಿದ್ದನ್ನು ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ಈಗ ಸಫಾ ಬೈತುಲ್ ಮಾಲ್ ಅಂದರೆ ಈ ಸಂಸ್ಥೆ ಬಗ್ಗೆ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದೆಯಲ್ಲ, ಈ ಸಂಸ್ಥೆ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ ಸರ್. ನಾವು ಆ್ಯಕ್ಚುಲಿ ಇಲ್ಲಿ ಬರ್ಬೋದೋ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಎಲ್ಲ ಮುಸ್ಲಿಮ್ಸ್ ಇದ್ದಾರೆ, ನಾವು ಹೆಂಗೆ ಬರೋದು ಅಂತ ನಮ್ಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಮ್ಯಾಮ್ ಅಂದಮೇಲೆ ತುಂಬ ಸಪೋರ್ಟ್ ಮಾಡಿದರು. ಇಲ್ಲ ಕಲೀರಿ, ನೀವು ಯಾರೇ ಬಂದರೂ ನಾವು ಹೇಳ್ಕೊಡ್ತೀವಿ ಅಂತ ಹೇಳಿ ಭೇದ ಭಾವ ಮಾಡಿದ್ರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಹಾಂ, ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಅಂದರೆ ಯಾವುದೇ ವ್ಯತ್ಯಾಸಗಳಿಲ್ಲದೆ, ಯಾವುದೇ ಕೋಮಿನ ಹಂಗಿಲ್ಲದೆ ಎಲ್ಲರಿಗೂ ಸಮಾನವಾಗಿ ನೋಡಿಕೊಂಡು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಾವು ಉತ್ತಮವಾಗಿ ನಮ್ಮ ಕೆಲಸವನ್ನು ನಾವು ಕಲ್ತಿದ್ದೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಸಫಾ ಬೈತುಲ್ ಮಾಲ್ ಸಂಸ್ಥೆ ಅಂತ ಹೇಳಿದ್ರೆ ಏನು, ಈ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಆಯೋಜಕರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ. ಸರ್ ನಮಸ್ತೆ. ನೀವು ಆಗಾಗ ನಮಗೆ ತಿಳಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಹಿಂದೆಯಿಂದಲೂ ನೋಡ್ಕೊಂಬಂದಿದ್ದೀವಿ, ಮಾಡ್ತಾ ಇದ್ದೀರಾ. ಇದೊಂಥರ ಹೊಸ, ಕೇವಲ ಮಹಿಳೆಯರಿಗೋಸ್ಕರ ಅಂದರೆ ಜಾತ್ಯತೀತವಾಗಿ ಎಲ್ಲರನ್ನ ಒಗ್ಗೂಡಿಸಿ ತೊಗೊಂಡೋಗಿದ್ದೀರಾ. ಇದ್ರ ಬಗ್ಗೆ ನೀವು ಏನಂತ ಹೇಳಲಿಕ್ಕೆ ಪಡ್ತೀರಾ? ಈ ಕಾರ್ಯಕ್ರಮದಿಂದ ಎಷ್ಟು ಜನ ಮಹಿಳೆಯರಿಗೆ ಅನುಕೂಲ ಆಗಿದೆ ಅಂತ ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಏನಂದರೆ ಈ ನಮ್ಮದು ಸಂಸ್ಥೆ 2011ಇಂದ ಶುರು ಆಗಿದೆ. ಆವಾಗಿಂದನೇ ನಾವು ಇದು ಟೈಲರಿಂಗ್ ಸೆಂಟರ್ ನಡೆಸ್ತಾ ಇದ್ದೀವಿ. ನಾವು ಇದರಲ್ಲಿ ಏನು ಭೇದ ಭಾವ ಇಲ್ಲ, ಎಲ್ಲ ಮುಸ್ಲಿಮ್ ನಾನ್ ಮುಸ್ಲಿಮ್ ಎಲ್ಲ ಬಂದು ಇಲ್ಲಿ ಕಲಿತಾರೆ. ಇದಕ್ಕಿಂತ ಒಂದು ಒಳ್ಳೆ ಮೆಸೇಜ್ ಬೇರೆ ಕಡೆ ಹೋಗುತ್ತೆ. ಯಾಕಂದರೆ ಅವರು ಮನೆಯಲ್ಲಿ ಒಂದು ಡ್ರೆಸ್ ಹೊಲಿದ್ರೆ ಅವರಿಗೆ ಒಂದು 200-300 ರೂಪಾಯಿ ಸಿಗ್ಬಿಡುತ್ತೆ. ಈ ಸಂಸ್ಥೆ ನಡೀತಾ ಇರೋದು ನಮ್ಮದು ಫಸ್ಟು ಏನಂದರೆ, ನಾವು ನಮ್ಮ ಗಾಡಿ ಇದೆ, ಗಾಡಿ ಮನೆಗೆ ಹೋಗುತ್ತೆ. ಆ ಮನೆಯಲ್ಲಿ ಏನು ವೇಸ್ಟೇಜ್ ಇದೆ, ಸ್ಕ್ರಾಪ್ ಇದೆ, ಅದು ಎಲ್ಲ ನಮಗೆ ಅವರು ಕೊಡ್ತಾರೆ. ನಾವು ಎಲ್ಲ ಅದಕ್ಕೆ ಡಿವೈಡ್ ಮಾಡಿ ಎಲ್ಲ ಅದು ಅಂಗಡಿಗೆಲ್ಲ ಸೇಲ್ ಮಾಡಿ ಆ ದುಡ್ಡು ನಮಗೆ ಏನು ಬರ್ತಿದೆ ಅದರಲ್ಲಿ ಈ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಈ ಥರ ನಮ್ಮದು ಶಿವಮೊಗ್ಗದಲ್ಲಿ 4 ಸೆಂಟರ್ ನಡೀತಾ ಇದೆ. ಅದರಲ್ಲಿ 4 ಸೆಂಟರಲ್ಲಿ ಸುಮಾರು 100 ಜನ ಈಗ ಇದು ಕೋರ್ಸ್ ಕಲಿತಾ ಇದ್ದಾರೆ. ಈ ದಿನ ನಾವು ಸುಮಾರು 80 ಜನಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ.
ಮತ್ತು ಬೇರೆ ಬೇರೆ ನಮ್ಮದು ಬೇರೆ ಬೇರೆ ಕೆಲಸ ಇದೆ. ಇದರಲ್ಲಿ ಬಿಸಿಕಾಲದಲ್ಲಿ ನಾವು ನೀರು ವ್ಯವಸ್ಥೆ ಮಾಡ್ತೀವಿ. ಚಳಿಗಾಲದಲ್ಲಿ ಫುಟ್ಪಾತಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಯಾರು ಮಲಗ್ತಾರೆ ಅವರಿಗೆ ಬೆಡ್ಶೀಟ್ ವಗೇರ ಬೆಡ್ಶೀಟ್ ಅದು ಕೊಡಿಸ್ತೀವಿ. ಮತ್ತು ನಮ್ಮದು ರಂಜಾನ್ ಹಬ್ಬ ಬರುತ್ತೆ, ಅದರಲ್ಲಿ ಯಾರು ಬಡವರಿಗೆ ಈದ್ ಮಾಡೋಕ್ಕೆ ವ್ಯವಸ್ಥೆ ಇರಲ್ಲ, ಅವರಿಗೇನು ಈದಿಂದ ವ್ಯವಸ್ಥೆ ಅವರಿಗೆ ನಾವು ಎಲ್ಲ ಮಾಡ್ತೀವಿ. ಈ ಸಂಸ್ಥೆ ಇದು ನಡೀತಾ ಇದೆ. ಬರೀ ಸ್ಕ್ರಾಪ್ ಮತ್ತು ಜನ ಏನು ನಮಗೆ ದುಡ್ಡು ಕೊಡ್ತಾರೆ, ಆ ದುಡ್ಡಿಂದ ಇದರಲ್ಲಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಯಾರು ಯಾವ ವಸ್ತು ಬೇಡ ಅಂತ ಬಿಸಾಕ್ತಾರೆ ಆ ವಸ್ತುನ ನೀವು ತೊಗೊಂಡು ಅದನ್ನು ಕೂಡ ನಾವು ಸರ್ವಿಸ್ ಮೋಟಿವಲ್ಲಿ ತೊಗೊಂಡೋಗೋದನ್ನು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀರಾ. ಒಂದು ಕಡೆಗೆ ಸಂತೋಷ. ಮತ್ತು ಈ ಕಾರ್ಯಕ್ರಮದಿಂದ ಫಲಾನುಭವಿಗಳು ಅಂದರೆ ಈ ಕಲ್ತಂಥ ಮಹಿಳೆಯರು ನಿಮಗೆ ಏನಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಯಾವ ಥರದ ಸಂತೋಷವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ? ಅವರು ಈಗ ನಮಗೆ ತುಂಬ ಸಂತೋಷ ಹಂಚ್ಕೊಂಡಿದ್ದಾರೆ. ಅವರು ಕೇಳ್ತಾರೆ ಯಾವಾಗ ನಮಗೆ ನಾವು ಅಡ್ಮಿಷನ್ ತೊಗೊಳ್ಬೇಕು, ಯಾಕಂದರೆ ಇಲ್ಲಿ ಒಂದು ಸಂಸ್ಥೆ ಚೆನ್ನಾಗಿ ನಡೀತಿದೆ, ಟೀಚರನ್ನು ಒಳ್ಳೆ ಕಳಿಸ್ತಾರೆ, ಇಲ್ಲಿ ನಾವು ಬಂದು ಇದು ಮಾಡೋಣ ಅಂತ. ಈಗ ನಮ್ಮದು ಹೊಸ ಒಂದು ಸೆಂಟರ್ KR ಪುರಮಲ್ಲಿ ಶುರು ಆಗಿದೆ. ಈಗ ಇನ್ನೂ ನಾವು ಡೇಟ್ ಅನೌನ್ಸ್ ಮಾಡಿದ್ದೀವಿ, ಆ ಥರನೇ ಅಲ್ಲಿ ಅಡ್ಮಿಷನ್ ಎಲ್ಲ ಅಲ್ಲಿ ಮುಗ್ದಾಗಿಬಿಟ್ಟಿದೆ. ಅಷ್ಟು ಅವರು ಇದು ಕೊಡ್ತಾ ಇದ್ದಾರೆ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನಮಗೆ ಇಲ್ಲಿ ಒಳ್ಳೆ ಕಲಿಸ್ತಾ ಇದ್ದಾರೆ, ಯಾರು ಇಲ್ಲಿ ಜೆಂಟ್ಸ್ ಇಲ್ಲ, ಆರಾಮಾಗಿ ಲೇಡೀಸ್ ಇರ್ತಾರೆ, ಆರಾಮಾಗಿ ನಾವು ಏನು ಬೇಕಾದ ನೋಡಿ ಅವರಿಗೆ ಕೇಳಿ ಕಲಿಸ್ಬೋದು, ಇದು ಮಾಡ್ಬೋದು ಅಂತ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನಮಗೆ. ಧನ್ಯವಾದಗಳು ಸರ್. ಇಂತಹದ್ದೇ ಒಳ್ಳೆ ಕೆಲಸಗಳು ಇನ್ನೊಂದಷ್ಟು ಮಾಡಲಿ, ನಿಮ್ಮ ಸರ್ವೀಸು ಜನರ ತನಕ ಹೋಗಲಿ, ಜನರು ಕೂಡ ನಿಮ್ಮ ಜೊತೆಗೆ ಇನ್ನಷ್ಟು ಸೇರಿಕೊಳ್ಳಿ, ಆ ದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇರಲಿ ಅಂತ ಹೇಳ್ಬಿಟ್ಟು ಬಯಸ್ತೀನಿ ಸರ್. ಒಟ್ಟಾರೆ ಸಫಾ ಬೈತುಲ್ ಮಾಲ್ ಕೇವಲ ಒಂದು ಸಂಸ್ಥೆ ಅಲ್ಲ, ಜನರಲ್ಲಿ ಜನಮಾನಸದಲ್ಲಿ ತನ್ನ ಹೆಸರನ್ನು ಬೆಳೆಸ್ಕೊಳ್ತಾ ಇದೆ, ತಾನು ಏನು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಕೇವಲ ಮಾತಿನಲ್ಲಿ ಅಲ್ಲದೆ ಕಾರ್ಯರೂಪದಲ್ಲಿ ನಾವು ಏನು ಬೇಡ ಅಂತ ಹೇಳ್ತೀವಿ ಅದರಿಂದನೂ ಕೂಡ ಒಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸಬಹುದು ಅನ್ನೋದನ್ನು ಈ ಸಫಾ ಬೈತುಲ್ ಮಾಲ್ ಸರ್ವಿಸ್ ಸೆಂಟರ್ ಏನಿದೆ ತೋರಿಸ್ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಹಕಾರ ಸಿಗಲಿ, ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಇವಾಗ ಸಾವಿರಾರು ಸಂಖ್ಯೆಯಲ್ಲಿ ಏನು ಈ ಸಂಸ್ಥೆಯಿಂದ ಲಾಭವನ್ನು ಪಡಿತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಈ ಸಂಸ್ಥೆಗೆ ಸೇರ್ಪಡೆಯಾಗಿ ಇದರಿಂದ ಈ ಸಂಸ್ಥೆಯ ಲಾಭವನ್ನು ಪಡೀಲಿ ಅಂತ ನಾವು ಕೇಳ್ಕೊಳ್ತೇನೆ. ಕ್ಯಾಮ್ರಾ ಪರ್ಸನ್ ಇಮ್ತಿಯಾಜ್ ಜೊತೆಗೆ ನಾನು DPR ವೈನ್, ರಿಯಲ್ ನ್ಯೂಸ್, ಶಿವಮೊಗ್ಗ.